शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಅರೆ ಈ ಸರ್ಕಾರದ ಕರೆಂಟ್ ಬಿಲ್ ಕಟ್ಟದ್ದು ದೊಡ್ಡ ತಲೆನೋವು. ಯಾವಾಗಂದ್ರೆ ಜಾಸ್ತಿ, ಯಾವಾಗಂದ್ರೆ ಕಮ್ಮಿ. ಅಯ್ಯೋ, ನಾನು ಸರ್ಕಾರ ಕರೆಂಟ್ ಕನೆಕ್ಷನ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ. SJ ಎಲೆಕ್ಟ್ರಿಸಿಟಿ ಕಂಪನಿಯವರು ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಿರ್ಬೇಕಾದ್ರೆ ಇನ್ನ ಸರ್ಕಾರಿ ಎಲೆಕ್ಟ್ರಿಸಿಟಿ ಯಾಕೆ ಬೇಕು ನಮಗೆ, ನೀವೇ ಹೇಳಿ. ಅಯ್ಯೋ ದೇವ್ರೆ, ಇದೆಲ್ಲ ನೀರ್ ಬತ್ತೋಗಿರೋದ್ರಿಂದನೇ ಇದೆಲ್ಲ ತೊಂದರೆ. ನೀರು ಈ ಮಳೆ ಯಾವಾಗ ಬರುತ್ತೆ? ಆ ಮೇಲಿದ್ದವನ್ ನಂಬ್ಕೊಂಡು ಕೂತ್ಕೊಂಡಿದ್ದೇ ಬಂತು. ಯಾವಾಗ ಮಳೆ ಬರುತ್ತೋ ಕಾಯ್ತಾನೇ ಇದೀವಿ. ದಿನದಿಂದ ದಿನ ಪರಿಸ್ಥಿತಿ ಕೆಡ್ತಾ ಇದೆ. ನಾನಿವತ್ ಎಂತ ಹಾಡು ಹಾಡ್ತೀನಿ ಅಂದ್ರೆ ಆ ಹಾಡಿನಿಂದ ಮಳೆ ಬರ್ಬೇಕು. ಮಳೆ ಬೇಗ ಅರೆ, ಇದಂತೂ ಚಮತ್ಕಾರನೇ ಆಗೋಯ್ತು. ನೀವು ರಾಗ್ ಮಲ್ಹಾರ್ ಹಾಡಿದ್ರಿ, ಗುಡುಗು ಸಿಡಿಲು ಮಿಂಚಿ ಮಳೆನೂ ಬರ್ತಿದೆ. ನಾನೇನು ಸಾಧಾರಣ ಕಲಾಕಾರ ಅನ್ಕೊಂಡ್ಯಾ? ನೀನಿನ್ನು ಸರಿಯಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ಈಗ ಕೇಳು, ಮತ್ತೆ ಹಾಡನ್ನ ಶುರು ಮಾಡ್ತೀನಿ. ಇಲ್ಲ 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 ಇಲ್ಲ, ಈಗ ಬೇಡ. ಈಗ ಇಷ್ಟ ಹಾಡಿದ್ದಕ್ಕೆ ಮಳೆ ಬಂತು, ಇನ್ನು ಜಾಸ್ತಿ ಹಾಡ್ಬಿಟ್ರೆ ಪ್ರಳಯ ಆಗುತ್ತೆ. ಮೊದ್ಲು ತಿಂಡಿ ತಿನ್ನಿ, ಕಾಫಿ ಕುಡೀರಿ, ಊಟ ಮಾಡಿ, ಆಮೇಲೆ ಎಲ್ರೂ ಸೇರ್ಕೊಂಡು ಆರಾಮಾಗಿ ಕೂತು ನಿಮ್ ಹಾಡ್ ಕೇಳೋಣ. ಭೀಮ್ಸೇನ್, ನೀನಿವತ್ತು ನನ್ನ ಹಾಡನ್ನ ಖಂಡಿತ ಕೇಳಬೇಕು. ಬೇಡ, ಕಾಪಾಡಿ. ಈಗ ಸ್ವಲ್ಪ ದಿನದ ಹಿಂದೆನೆ ಡ್ಯಾಮ್ ನಲ್ಲಿ ತುಂಬಾ ನೀರಿತ್ತು, ಆದ್ರೆ ಇದಕ್ಕಿದ್ದ ಹಾಗೆ ಹೇಗೆ ಒಣಗೋಯ್ತು? ಇದಂತೂ ಗೊತ್ತಿಲ್ಲ. ಬನ್ನಿ ಡ್ಯಾಮ್ ಹತ್ರ ಹೋಗಿ ನೋಡೋಣ, ಅಲ್ಲೇನಾದ್ರೂ ಇರುತ್ತೆ. ಕಾರಣ ಏನಾದ್ರೂ ಇರ್ಲಿ, ಈ ತರ ಪ್ರಾಬ್ಲಮ್ಸ್ಗೆ ಯಾವಾಗ್ಲೂ ನನ್ನ ಹತ್ರನೇ ಉತ್ತರ ಸಿಗೋದು. ಒಂದ್ಸಾರಿ ನಮ್ಮೂರಲ್ಲಿ ಇದೇ ತರ ಒಣಗೋಗಿತ್ತು. ಅವಾಗ ನಾನು ಮತ್ತೆ ನಮ್ಮ ಅಪ್ಪ ನಿಂತ್ಕೊಳ್ಳಿ, ನಾನು ಬರ್ತೀನಿ ರೀ. ಹಲೋ ಸರ್, ನಾವು ನದಿನ ನೋಡಕ್ ಹೋಗ್ತಾ ಇದ್ದೀವಿ. ನಮಗ್ ಗೊತ್ತಾಗ್ಬೇಕು ಈ ನದಿಯ ನೀರು ಏನಕ್ಕೆ ಇಷ್ಟೊಂದು ಒಣಗೋಗಿದೆ ಅಂತ. ಮಳೆ ಕೂಡ ಆಗಿದೆ, ಮತ್ತೆ ಏನ್ ಕಾರಣ ಇರ್ಬೋದು? ಸರಿ ನಡಿ, ನಾನು ನಿನ್ ಜೊತೆ ಬರ್ತೀನಿ ಶಿವ. ತುಂಬಾ ದಿನದಿಂದ ನಾನು ಇದನ್ನೇ ಯೋಚನೆ ಮಾಡ್ತಿದ್ದೆ. ನಾವಿಬ್ರು ಒಂದೇ ರೀತಿ ಯೋಚನೆ ಮಾಡ್ತೀವಿ. ನಮ್ಮ ಆಲೋಚನೆ ಎಷ್ಟು ಹತ್ರ ಇದೆ ಅಂದ್ರೆ, ನಾನ್ ಅಂದ್ಕೋತೀನಿ ಈ ಸಲ ಮಳೆ ಬರಲೇಬೇಕು, ನದಿಗಳೆಲ್ಲ ತುಂಬಿ ಹರಿಬೇಕು ಅಂತ. ಹಾಗಾದ್ರೆ ಸಡನ್ ಆಗಿ ನೀರನ್ನ ಹರಿಸೋದು ಹೇಗೆ? ನಂಗ್ ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ರೆಸ್ಟ್ ತಗೊಂಡು ಏನಾದ್ರೂ ತಿನ್ನೋಣ ಬನ್ನಿ. ಹೌದೌದೌದೌದೌದು, ಒಳ್ಳೆ ಐಡಿಯಾ. ನೀವೆಲ್ಲ ಏನಾದ್ರೂ ತಿನ್ನಿ, ನಡೀರಿ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।